ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ನೆಕ್ ಬ್ಲೌಸ್ ನೆಕ್ ಡಿಸೈನ್ನ ಕಟ್ ಮಾಡ್ತಾ ಇದ್ದೀನಿ. ಇದು ಬಂದು ಬೋಟ್ ನೆಕ್ ಬರುತ್ತೆ. ಇವತ್ತು ಬ್ಲೌಸ್ ಲೆಂತ್ ಬಂದು 14.5 ಇಂಚ್ ಇದೆ. 14.5 ಇಂಚಿಗೆ ನಾವು 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 15.5 ಇಂಚು ಫುಲ್ ಲೆಂತ್ ಇಡ್ತಾ ಇದ್ದೀನಿ. ಅರ್ಧ ಇಂಚು ಮೇಲೆ ಶೋಲ್ಡರ್ ಜಾಯಿಂಟ್ಗೆ ಹೋಗುತ್ತೆ ಮತ್ತು ಬ್ಯಾಕಲ್ಲಿ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಹೋಗುತ್ತೆ. ಇವ್ರದ್ದು ಚೆಸ್ಟ್ ಬಂದು 8.5 ಇಂಚ್ ಇದೆ, ಪ್ಲಸ್ 2 ಇಂಚು ನಾನು ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊಂಟ ಬಂದು 8 ಇಂಚ್ ಇದೆ, ಪ್ಲಸ್ 1 ಇಂಚು ಡಾಟ್ಗೆ, ಪ್ಲಸ್ 2 ಇಂಚು ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ. ಫುಲ್ ಶೋಲ್ಡರ್ ಬಂದು ಇವ್ರದ್ದು 14 ಇಂಚ್ ಇರೋದ್ರಿಂದ ನಾನಿಲ್ಲಿ 7 ಇಂಚು ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ಬೋಟ್ ನೆಕ್ ಆಗಿರೋದ್ರಿಂದ ಫುಲ್ ಶೋಲ್ಡರ್ ಎಷ್ಟಿದೆಯೋ ಅದರಲ್ಲಿ ಅರ್ಧ ಇಟ್ಕೋಬೇಕು. ನಾನು ಆರ್ಮ್ ಡೌನು ಸಹ 7 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಇವ್ರದ್ದು ಆರ್ಮ್ ರೌಂಡು ಬಂದು ಎಷ್ಟು ಬರುತ್ತೋ ಅಷ್ಟಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 7.5 ಬರಬೇಕು. ಸೊ ಅದಕ್ಕೆ ಕರೆಕ್ಟಾಗಿ ನಾವು ಆರ್ಮ್ ಡೌನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಆರ್ಮ್ ಡೌನ್ ಮಾರ್ಕ್ ಮಾಡಿಕೊಂಡು ಆರ್ಮ್ ರೌಂಡು ಕರೆಕ್ಟಾಗಿ ಬರ್ತಾ ಇದೆ ಅಲ್ಲಿ ಚೆಕ್ ಮಾಡಿ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬ್ಯಾಕ್ ನೆಕ್ಕು ಎಷ್ಟು ಡೀಪು ಕೆಳಗಡೆಯಿಂದ ನಾನು 4 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಮೇಲೆಯಿಂದ ನಾನು 3.5 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಲೆಂತು 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸ್ ಹಾಕ್ಕೋತಾ ಇದ್ದೀನಿ. ವಿಡ್ತ್ ಬಂದು ಇಲ್ಲಿ 4 ಇಂಚ್ ಇಟ್ಕೊಂಡಿದ್ದೀನಿ ನಾನು. 4 ಅಥವಾ 4.25 ಇಂಚ್ ಆದರೂ ಇಡ್ಬೋದು. ಮೇಲೆಯಿಂದ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಬಾಕ್ಸ್ ಥರ ಮಾಡ್ಕೋಬೇಕು. ಬಾಕ್ಸ್ ಥರ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ನೆಕ್ ಡಿಸೈನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವು 3.5 ಇಂಚಿಗೆ ನೆಕ್ ಡೀಪು ಮಾರ್ಕ್ ಮಾಡ್ಕೊಂಡಿದ್ವಿ, ಅಲ್ಲಿಂದ 2 ಇಂಚು ಈ ರೀತಿ ಗ್ಯಾಪ್ ಕೊಟ್ಟು ಇದು ಬಂದು ಕ್ಲೋಸೇ ಬರುತ್ತೆ. ಇಲ್ಲಿ ನಾವು ಬೇಕಾದ್ರೆ ಓಪನ್ ಇಟ್ಟು ಟ್ಯಾಗ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ 2 ಇಂಚು ಗ್ಯಾಪ್ ಕೊಟ್ಟಿದ್ದೀನಿ. 3.5 ಇಂಚು ಡೀಪ್ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ಈ ರೀತಿ ನಾವು ರೌಂಡ್ ಶೇಪ್ ಕೊಟ್ಟು ಬೋಟ್ ನೆಕ್ಕನ್ನು ಮಾರ್ಕ್ ಮಾಡ್ಕೋಬೇಕು. ಬೋಟ್ ನೆಕ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇಲ್ಲಿ ಕೆಳಗಡೆ ಫುಲ್ ಡೀಪು ನಾವು 4 ಇಂಚು ಇಟ್ಟಿದ್ದೀವಲ್ಲ ಕೆಳಗಡೆಯಿಂದ, ಸೊ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ 4.5 ಇಂಚೆ ಅಗಲ ಬರೋ ಹಾಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ಸ್ಟ್ರೈಟ್ ಲೈನ್ ಹಾಕ್ಕೊಂಡಾದ್ಮೇಲೆ ಫುಲ್ಲು ಇದು ಬ್ಯಾಕಲ್ಲಿ ಬಂದು ಓಪನ್ ಬಂದು ಇಲ್ಲಿ ನಾವು ಎಲಾಸ್ಟಿಕ್ ಕೊಟ್ಟು ಬಾರ್ಡರ್ ಬರುತ್ತಲ್ಲ ಆ ಬಾರ್ಡರಿಂದ ಡಿಸೈನ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸ್ಟ್ರೈಟಾಗಿ ನಾವು ಎಷ್ಟು ನೆಕ್ ವಿಡ್ತ್ ಇಟ್ಟಿದ್ದೀವೋ ಅಷ್ಟೇ ನೆಕ್ ವಿಡ್ತು ಕೆಳಗಡೆವರೆಗೂ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಸ್ಟ್ರೈಟ್ ಲೈನ್ ಹಾಕ್ಕೊಂಡಾದ್ಮೇಲೆ ಈ ರೀತಿ ಡಿಸೈನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು ಬ್ಯಾಕ್ ನೆಕ್ ಡಿಸೈನ್ ನಮಗೆ ಯಾವ ಡಿಸೈನ್ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು. ಸೊ ಈ ರೀತಿ ಶೇಪಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಆ ನೆಕ್ ಡಿಸೈನ್ನ ಫ್ಯೂಸಿಂಗ್ ಮೇಲೆ ಅಂದರೆ ಕ್ಯಾನ್ವಾಸ್ ಶೀಟ್ ಮೇಲೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಟ್ಟೆಗೆ ಐರನ್ ಮಾಡ್ಕೊಂಡಿದ್ದೀನಿ. ಸಪ್ರೇಟ್ ಲೈನಿಂಗ್ ಕ್ಲಾತ್ ತೊಗೊಂಡು ಅದ್ರ ಮೇಲೆ ಆದರೂ ಈ ರೀತಿ ಕ್ಯಾನ್ವಾಸ್ ಶೀಟಲ್ಲಿ ನೆಕ್ ಡಿಸೈನ್ನ ಮಾರ್ಕ್ ಮಾಡ್ಕೊಂಡು ಐರನ್ ಮಾಡ್ಕೋಬೋದು. ಇಲ್ಲಾಂದರೆ ಲೈನಿಂಗ್ ಮೇಲೆ ನಾವು ನೆಕ್ ವಿಡ್ತೆಲ್ಲ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇ ಈ ರೀತಿ ನಾವು ಫ್ಯೂಸಿಂಗ್ನ ಐರನ್ ಮಾಡಿಕೊಂಡು ಮೇನ್ ಕ್ಲಾತನ್ನು ಸೀದಾ ಸೈಡಲ್ಲಿ ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ಲೈನಿಂಗ್ನ ಇಟ್ಟು ನೆಕ್ ನಾವು ಯಾವ ರೀತಿ ಕ್ಯಾನ್ವಾಸ್ ಶೀಟಲ್ಲಿ ಕಟ್ ಮಾಡಿರ್ತೀವಲ್ಲ ಶೇಪು ಅದ್ರ ಪಕ್ಕನೇ ಈ ರೀತಿ ಸ್ಟಿಚ್ ಬರಬೇಕು. ಆ ರೀತಿ ನಾವು ಸುತ್ತೂ ಸ್ಟಿಚ್ ಮಾಡ್ಕೋಬೇಕು. ನಾವು ಡಿಸೈನ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕನೇ ಸ್ಟಿಚ್ ಬರಬೇಕು. ಕ್ಯಾನ್ವಾಸ್ ಶೀಟ್ ಮೇಲೆ ಸ್ಟಿಚ್ ಬರಬಾರ್ದು, ಆ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ನೋಡಿ ಇಲ್ಲಿ ಕೆಳಗಡೆ ನಾವು ಲೈನಿಂಗು ಮತ್ತು ಮೇನ್ ಕ್ಲಾತ್ ಜಾಯಿನ್ ಮಾಡಿರೋ ಹತ್ರ ಅರ್ಧ ಇಂಚು ಈ ರೀತಿ ಬಟ್ಟೆ ಬಿಟ್ಟು ಅಲ್ಲಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೆಕ್ ಡಿಸೈನ್ ಪಕ್ಕದಲ್ಲೇ ಈ ರೀತಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ಸುತ್ತೂ ನೆಕ್ ಶೇಪ್ ಯಾವ ರೀತಿ ನಾವು ಡಿಸೈನ್ ಮಾರ್ಕ್ ಮಾಡಿರ್ತೀವಲ್ಲ ಅದೇ ರೀತಿ ನಾವು ಈ ರೀತಿ ಸ್ಟಿಚ್ ಹಾಕೋತಾ ಹೋಗಬೇಕು. ಶೇಪ್ಸು ಈ ರೀತಿ ಕರೆಕ್ಟಾಗಿ ಬರಬೇಕು. ಇಲ್ಲಾಂದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಅದೊಂಥರ ಬೆಂಡ್ ಆಗಿಬಿಡುತ್ತೆ ಫ್ಯೂಸಿಂಗ್ ಮೇಲೆ ನಾವು ಸ್ಟಿಚ್ ಹಾಕಿದಾಗ. ಸೊ ಅದಕ್ಕೆ ಫ್ಯೂಸಿಂಗ್ ಮೇಲೆ ಸ್ಟಿಚ್ ಹಾಕ್ಬಾರ್ದು, ಪಕ್ಕದಲ್ಲೇ ಈ ರೀತಿ ಸ್ಟಿಚ್ ಹಾಕೋತಾ ಹೋಗಬೇಕು. ಸುತ್ತೂ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನು ಕಟ್ ಮಾಡಿಕೊಂಡು ನಾವು ನೆಕ್ ಡಿಸೈನ್ನ ಟರ್ನ್ ಮಾಡ್ಕೋಬೇಕು. ಸೊ ನೋಡಿ ಫುಲ್ ಸ್ಟಿಚಿಂಗ್ ಆಗಿದೆ. ಈಗ ಈ ಎಕ್ಸ್ಟ್ರಾ ಕ್ಲಾತನ್ನು ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾದ್ರೆ ಬಟ್ಟೆ ಆ ಕಡೆ ಈ ಕಡೆ ಅಲ್ಗಾಡದೇ ಇರೋ ಹಾಗೆ ಗುಂಡು ಪಿನ್ನು ಹಾಕ್ಕೊಂಡು ಆಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಕೂತಿರುತ್ತೆ. ಸೊ ನೋಡಿ ನಾವು ಸ್ಟಿಚ್ ಮಾಡಿರೋ ಹತ್ರದಿಂದ 1/4 ಇಂಚು ಅಥವಾ ಅರ್ಧ ಇಂಚು ಬಟ್ಟೆ ಬಿಟ್ಟು ಈ ರೀತಿ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೋಬೇಕು. ಸೊ ಇದು ಈಗ ಟ್ರೆಂಡಿಂಗಲ್ಲಿರೋ ನೆಕ್ ಡಿಸೈನು. ತುಂಬ ಜನ ಇದೇ ನೆಕ್ ಡಿಸೈನ್ನ ಹೊಲಿದು ಹಾಕೋತಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಫುಲ್ಲು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಕ್ಲಾತನ್ನು ಇದನ್ನು ನ್ಯಾಚಸ್ ಹಾಕ್ಕೋಬೇಕು. ಈ ರೀತಿ ನಾವು ನ್ಯಾಚಸ್ ಹಾಕಬೇಕಾದ್ರೆ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಆ ಸ್ಟಿಚ್ ಮೇಲೆ ಯಾವುದೇ ಕಾರಣಕ್ಕೂ ನ್ಯಾಚ್ ಬೀಳಬಾರ್ದು. ಈ ರೀತಿ ನ್ಯಾಚ್ ಹಾಕೋದ್ರಿಂದ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ನಾವು ಉಲ್ಟಾ ಮಾಡಿ ನ್ಯಾಚ್ ಹಾಕೊಂಡಾದ್ಮೇಲೆ ನಾವು ಲೈನಿಂಗ್ ಕ್ಲಾತನ್ನು ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ನಾವು ಶೇಪ್ಸ್ ಎಲ್ಲ ನೀಟಾಗಿ ಬರೋ ಹಾಗೆ ಟರ್ನ್ ಮಾಡ್ಕೋಬೇಕು. ಈ ಕೆಳಗಡೆ ಡೌನಲ್ಲಿ ಎಕ್ಸ್ಟ್ರಾ ಏನಾದರೂ ಕ್ಲಾತ್ ಇದ್ದರೆ ಅದನ್ನು ನಾವು ಕಟ್ ಮಾಡಿಕೊಂಡು ಈ ರೀತಿ
ಮೇನ್ ಕ್ಲಾತು ಮೇಲೆ ಬರಬೇಕು, ಲೈನಿಂಗ್ ಒಳಗಡೆ ಹೋಗಬೇಕು. ಆ ರೀತಿ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡ್ಕೊಂಡಾದ್ಮೇಲೆ ನೆಕ್ ಸುತ್ತೂ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ನೆಕ್ ಡಿಸೈನಲ್ಲಿ ಶೇಪ್ಸ್ ಎಲ್ಲ ನೀಟಾಗಿ ಅದು ರೌಂಡಾಗಿ ಹಾಗೆ ಬರಬೇಕು. ಆ ರೀತಿ ನಾವು ಈ ರೀತಿ ಟರ್ನ್ ಮಾಡುವಾಗ ನೆಕ್ ಡಿಸೈನಲ್ಲಿ ಕಾರ್ನರ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಶೇಪ್ ಬರೋ ಹಾಗೆ ನಾವು ಈ ರೀತಿ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಾದ್ಮೇಲೆ ನೋಡಿ ನೆಕ್ ಡಿಸೈನ್ ಮೇಲೆ ಒಂದ್ಸರಿ ಐರನ್ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ. ನಾವು ಐರನ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಸ್ಟಿಚ್ಚು ಆದರೂ ಹಾಕ್ಕೋಬೋದು. ಈಗ ಬ್ಯಾಕ್ ಪೀಸು ರೆಡಿಯಾಗಿದೆ. ನೆಕ್ ಡಿಸೈನ್ ನೋಡಿ ಈ ರೀತಿ ಬಂದಿದೆ. ನೀಟಾಗಿ ನಾವು ಒಳಗಡೆ ಲೈನಿಂಗ್ನ ಟರ್ನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ. ಈಗ ಸುತ್ತೂ ನಾವು ಲೈನಿಂಗ್ ಸುತ್ತೂ ಮೇನ್ ಕ್ಲಾತ್ ಜೊತೆ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಮೇನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ನ ಸುತ್ತೂ ಈ ರೀತಿ ಸ್ಟಿಚ್ ಹಾಕೋದ್ರಿಂದ ನೀಟಾಗಿ ಇರುತ್ತೆ. ನಾವು ಬೇಕಾದ್ರೆ ಒಂದ್ಸರಿ ಐರನ್ ಮಾಡಿಕೊಂಡು ಆಮೇಲೆ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಬ್ಲೌಸ್ ನೆಕ್ ಡಿಸೈನು ನಾವು ಯಾವುದೇ ನೆಕ್ ಡಿಸೈನ್ ಕಟ್ ಮಾಡಲಿ ಇದೇ ರೀತಿ ನಾವು ಬ್ಯಾಕ್ ನೆಕ್ಕಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಇಲ್ಲಿ ಸುತ್ತು ಮೇಲೆ ಬೋಟ್ ನೆಕ್ಕು ಡಿಸೈನ್ ಕೊಟ್ಟಿದ್ನಲ್ಲ ಅಲ್ಲಿ ನಾವು ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನ ಕಟ್ ಮಾಡ್ಕೊತಾ ಇದ್ದೀವಿ. ಸೊ ಇದಕ್ಕೆ ಇಲ್ಲಿ ಪೈಪಿಂಗ್ ಕೊಡೋದ್ರಿಂದ ನಾನು ಉಲ್ಟಾ ಮಾಡ್ಕೊಂಡಿಲ್ಲ. ನಾವು ಬೇಕಾದ್ರೆ ಎಮ್ಮಿಂಗ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ನಾವು ಪೈಪಿಂಗ್ ಆದರೂ ಕೊಡ್ಬೋದು. ಈ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನೆಲ್ಲ ಲೈನಿಂಗ್ ಕ್ಲಾತ್ ನಾವು ಮಾರ್ಕ್ ಮಾಡಿ ಇರ್ತೀವಲ್ಲ ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಮೇನ್ ಕ್ಲಾತನ್ನು. ಸೊ ಈಗ ಸುತ್ತೂ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಾರ್ಡರ್ ತೊಗೊಂಡಿದ್ದೀನಿ ನಾನು. ಬಾರ್ಡರ್ ತೊಗೊಂಡು ನಾವು ಬ್ಯಾಕಲ್ಲಿ ಅಗಲ ಬಂದು 4 ಇಂಚ್ ಇಟ್ಟಿರೋದ್ರಿಂದ 8 ಇಂಚಷ್ಟು ಅಗಲ ಅಂದರೆ ಅಗಲದಷ್ಟು ನಾನಿಲ್ಲಿ ಬಾರ್ಡರ್ ಕ್ಲಾತನ್ನು ತೊಗೊಂಡಿದ್ದೀನಿ. ಸೊ ಬಾರ್ಡರ್ನ ತೊಗೊಂಡು ಲೈನಿಂಗ್ ಜೊತೆ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀವಿ. ಲೈನಿಂಗೂ ಸಹ ನಾವು ಮೇನ್ ಕ್ಲಾತ್ ಎಷ್ಟು ಅಗಲ ಕಟ್ ಮಾಡ್ಕೊಂಡಿರ್ತೀವೋ ಅಷ್ಟೇ ಅಗಲಕ್ಕೆ ಲೈನಿಂಗ್ ಕ್ಲಾತ್ನ ಕಟ್ ಮಾಡಿಕೊಂಡು ಲೆಂತ್ ಬಂದು ಇದು 8 ಇಂಚ್ ಇದೆ ಮತ್ತು ಅಗಲ ಬಂದು 4 ಇಂಚ್ ಇಟ್ಟಿದ್ದೀನಿ. ಬಾರ್ಡರ್ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ನಾನು ಕಟ್ ಮಾಡಿಕೊಂಡು ಈ ರೀತಿ ನಾವು ಆ ಕಡೆ ಕೊನೆಯಲ್ಲಿ ಈ ಕಡೆ ಕೊನೆಯಲ್ಲಿ ಒಂದು ಅರ್ಧ ಇಂಚು ಬಟ್ಟೆ ಬಿಟ್ಟು ಸ್ಟಿಚ್ ಹಾಕ್ಕೊಂಡು ಈ ರೀತಿ ಉಲ್ಟಾ ಹೊಡ್ಕೋಬೇಕು. ಸೊ ಈ ಬಾರ್ಡರ್ನ ನಾವು ಬ್ಯಾಕಲ್ಲಿ ಕೊಡೋದ್ರಿಂದ ಈ ರೀತಿ ಉಲ್ಟಾ ಹೊಡ್ಕೊಂಡಾದ್ಮೇಲೆ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಬಾರ್ಡರ್ ಪೀಸ್ ಒಳಗಡೆಗೆ ಈ ರೀತಿ ಎಲಾಸ್ಟಿಕ್ ಕೊಡಬೇಕು. ಸೊ ನೋಡಿ ಅಗಲ ಬಂದು ಇಲ್ಲಿ ಬ್ಯಾಕಲ್ಲಿ 4 ಇಂಚು ನಾವು ಇಟ್ಟಿದ್ವಲ್ಲ ನೆಕ್ ಬಿಡ್ತು. ಸೊ ನೆಕ್ ಬಿಡ್ತಿನ 4 ಇಂಚ್ ಇಟ್ಟಿರೋದ್ರಿಂದ ನಾವು ಓಪನ್ ಮಾಡಿದಾಗ ಅದು 8 ಇಂಚಷ್ಟು ಅಗಲ ಬರುತ್ತೆ. ಸೊ 8 ಇಂಚಿಗಿಂತ ನಾನಿಲ್ಲಿ 1.5 ಇಂಚಷ್ಟು ಎಲಾಸ್ಟಿಕ್ನ ಕಮ್ಮಿ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಆ ಕಡೆ ಈ ಕಡೆ ಅರ್ಧ ಇಂಚ್ ಸ್ಟಿಚಿಂಗ್ ಹೋಗುತ್ತೆ. ಅದಾದಮೇಲೆ ಈ ಬಾರ್ಡರ್ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ರೀತಿ ಪೀಸು, ಆ ಪೀಸನ್ನು ನಾನು ಈ ರೀತಿ ಫ್ರಿಲ್ಸ್ ಬರೋ ಹಾಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದು 2-3 ಇಂಚು ಬಟ್ಟೆನ ಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಲಾಸ್ಟಿಕ್ನ ಒಳಗಡೆಗೆ ಹಾಕಿ ಈ ರೀತಿ ಫ್ರಿಲ್ಸ್ ಬರೋ ಹಾಗೆ ರೆಡಿ ಮಾಡ್ಕೋಬೋದು. ಈ ಫ್ರಿಲ್ಸ್ ಮೇಲೆ ನೀವು ಸ್ಟಿಚ್ ಆದರೂ ಹಾಕ್ಕೋಬೋದು, ಬೇಡ ಅಂದರೆ ಫ್ರಿಲ್ಸು ನಾವು ಹಾಗೇ ಸ್ಟ್ರೈಟ್ ಪೀಸ್ ಕೊಟ್ಟು ಸಹ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ನೋಡಿ ಎಲಾಸ್ಟಿಕ್ನ ಈ ರೀತಿ ಬ್ಯಾಕಲ್ಲಿ ಪೀಸ್ ಕೊಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸೊ ಆ ಕಡೆ ಈ ಕಡೆಗೆ ನಾವು ಎಷ್ಟು ಅಗಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಷ್ಟು ಅಗಲಕ್ಕೆ ಈ ರೀತಿ ಬ್ಯಾಕಲ್ಲಿ ಆ ಪೀಸನ್ನು ಕೊಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಫ್ರಿಲ್ಸ್ ಇಷ್ಟಪಡದೇ ಇರೋರು ಹಾಗೇ ಸ್ಟ್ರೈಟ್ ಪೀಸ್ ಕೊಟ್ಟು ಸಹ ಸ್ಟಿಚ್ ಮಾಡ್ಕೋಬೋದು, ಅದು ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಎರಡೂ ಸೈಡಲ್ಲೂ ನೀಟಾಗಿ ನಾವು ಸ್ಟಿಚ್ ಹಾಕ್ಕೋಬೇಕು, 2 ಸ್ಟಿಚ್ ಹಾಕ್ಕೋಬೇಕು. ಎಕ್ಸ್ಟ್ರಾ ಇರೋ ನೋಡಿ ಎಲಾಸ್ಟಿಕ್ಕು ಮತ್ತು ಕ್ಲಾತನ್ನು ನಾವು ಟ್ರಿಮ್ ಮಾಡಿಕೊಂಡ್ರೆ ಬ್ಯಾಕ್ ನೆಕ್ ಡಿಸೈನು ರೆಡಿ ಆಗುತ್ತೆ. ಇಲ್ಲಿ ಚೆನ್ನಾಗಿ ನಾವು ಅಟ್ಯಾಚ್ ಮಾಡಬೇಕಾದ್ರೆ ರಫ್ ಹೊಡಿಬೇಕು. 2-3 ಸಲ ರಫ್ ಹೊಡ್ಕೊಂಡ್ರೆ ನೀಟಾಗಿ ಕೂರುತ್ತೆ, ಇಲ್ಲಾಂದರೆ ನಾವು ಹಾಕ್ಕೊಂಡಾಗ ಅದು ಓಪನ್ ಆಗಿಬಿಡುತ್ತೆ. ಬೋಟ್ ನೆಕ್ ಬ್ಯಾಕ್ ನೆಕ್ ಡಿಸೈನು ರೆಡಿ ಆಗಿದೆ ನೋಡಿ, ಇಷ್ಟು ಚೆನ್ನಾಗಿ ಕಾಣುತ್ತೆ. ಈ ರೀತಿ ಬ್ಲೌಸು ಬ್ಯಾಕಲ್ಲಿ ಬರುತ್ತೆ. ನಾವು ಇಲ್ಲಿ ಎಲಾಸ್ಟಿಕ್ ಹಾಕಿರೋದ್ರಿಂದ ಬ್ಯಾಕಲ್ಲಿ ಬಾರ್ಡರ್ಗೆ ಇದು ಡಿಸೈನು ನಾವು ರೆಡಿ ಮಾಡಿದಾಗ ಬ್ಲೌಸು ನೀಟಾಗಿ ಕೂರುತ್ತೆ. ಬ್ಯಾಕಲ್ಲಿ ಸ್ವಲ್ಪ ದಪ್ಪ ಇದ್ರೂ ಸಹ ನಾವು ಎಲಾಸ್ಟಿಕ್ ಹಾಕಿರೋದ್ರಿಂದ ಅಡ್ಜಸ್ಟ್ ಆಗುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.